ಸಾಮಾನ್ಯವಾಗಿ ಮಾತ್ರೆಯಿಂದ ತಲೆನೋವು ಹೋಗುತ್ತೆ, ಆದರೆ ಕೆಲವೊಂದು ಸರಿ ಮಾತ್ರೆಯಿಂದನೇ ತಲೆನೋವು ಬರೋ ಅಂಥ ಚಾನ್ಸಸ್ ಇದೆ. ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ RCB ಸೋಮುಚಾರ. ಅಂಕಲ್ ಏನು ಮಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ಮೊನ್ನೆ ಬೆಂಗಳೂರು ಚೆನ್ನೈ ಮ್ಯಾಚ್ ನೋಡ್ಬಿಟ್ಟು ನನಗೆ ಜ್ಞಾನೋದಯ ಆಗೋಯ್ತು. ಜ್ಞಾನೋದಯ ಅಂಥದ್ದು ಏನು ಕಲ್ತ್ರಿ ಅಂಕಲ್? ಸಾಮಾನ್ಯವಾಗಿ ಮಾತ್ರೆಯಿಂದ ತಲೆನೋವು ಹೋಗುತ್ತೆ, ಆದರೆ ಕೆಲವೊಂದು ಸರಿ ಮಾತ್ರೆಯಿಂದನೇ ತಲೆನೋವು ಬರೋ ಅಂಥ ಚಾನ್ಸಸ್ ಇದೆ. ಆಮೇಲೆ ಜೀವನದಲ್ಲಿ ನಾವು ಯಾರಿಗೂ ಕೈ ಕೊಡಬಾರ್ದು, ಆದರೆ ಮ್ಯಾಚ್ ಮುಗಿದ್ಮೇಲೆ ಮಾತ್ರ ಎಲ್ಲರಿಗೂ ಕೈ ಕೊಡಬೇಕು. ಲೈಫ್ ಅನ್ನೋ ಎಕ್ಸಾಮ್ನಲ್ಲಿ ನಾವು ಟಿಮ್ ಡೇವಿಡ್ಗೆ ಪ್ರಿಪೇರ್ ಆಗಿರ್ತೀವಿ, ಆದರೆ ಲೈಫು ಔಟ್ ಆಫ್ ಸಿಲೆಬಸ್ ಥರ ಶಪರ್ಡ್ನ ಎಸೆದ್ಬಿಡುತ್ತೆ. ಆಮೇಲೆ ಕೊಹ್ಲಿ ಬ್ಯಾಟಿಂಗ್ ಆಡೋ ಥರ ನಮ್ಮ ಜೀವನನ ನಾವು ನಡೆಸ್ಬೇಕು. ಅಂದರೆ ಕೆಲವೊಮ್ಮೆ ನರಸಿಂಹನ ಥರ 30 ಬಾಲಿಗೆ 60 ರನ್ ಹೊಡಿಬೇಕು, ಇನ್ನೊಮ್ಮೆ ವಿಷ್ಣುವಿನ ತಾಳ್ಮೆನ ಇಟ್ಕೊಂಡು 40 ಬಾಲಿಗೆ 50 ರನ್ ಹೊಡಿಬೇಕು. ಅಂಕಲ್, ಲೈಫಲ್ಲಿ ಎಲ್ಲ ಚೆನ್ನಾಗಾಗ್ತಾ ಇರುತ್ತೆ, ಆದರೆ ನಮ್ಮಿಬ್ರಿಗೂ ತುಂಬ ಟೆನ್ಷನ್ ಆಗುತ್ತೆ ಅಂಕಲ್. ತುಂಬ ಟೆನ್ಷನ್ ಆದರೆ ಲೈಫ್ ಅನ್ನೋ ಬಾಲು ಕೈಯಿಂದ ಸ್ಲಿಪ್ ಆಗಿ ನೋ ಬಾಲ್ ಆಗಿ 6ಗೆ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಏನಾದರೂ ಚೆನ್ನಾಗಾಗ್ತಾ ಇದ್ದರೆ ಕೂಲಾಗಿರಬೇಕು. ಆ ರೀತಿ ಕೂಲಾಗಿದ್ದರೆ ಯಶಸ್ಸು ಸಿಗುತ್ತೆ. ಅಂಕಲ್, ಆದರೆ ಕೂಲಾಗಿರೋಕೆ ಏನು ಮಾಡಬೇಕು? ನೀವು ಕೂಲಾಗಿರಬೇಕು ಅಂತಂದರೆ ಲುಂಗಿ ಹಾಕ್ಕೊಳ್ಳಿ. ಲುಂಗಿ ಬಾಡಿಗೂ ಒಳ್ಳೆಯದು, ಟೀಮ್ಗೂ ಒಳ್ಳೆಯದು. ಸರಿನ್ರಪ್ಪ, ನಾನಿನ್ನು ಬರ್ತೀನಿ. ಅಂಕಲ್, ಒಂದು ನಿಮಿಷ ತಡೀರಿ, ಮ್ಯಾಚ್ ಆಡ್ಕೊಂಡು ಹೋಗಿ. ಇಲ್ಲ, ನನಗೆ ಟೈಮ್ ಆಯಿತು. ಬನ್ನಿ ಅಂಕಲ್, ಒಂದು ಮ್ಯಾಚ್. ನಿಮಗೆ ಟೈಮಿನ ಬೆಲೆ ಗೊತ್ತಿಲ್ಲ. ಅಂದರೆ 1 ವರ್ಷದ ಬೆಲೆ ಗೊತ್ತಾಗಬೇಕಾ? SSLC ಎಕ್ಸಾಮ್ನ ಫೇಲ್ ಆದವ್ರನ್ನ ಕೇಳಿ. 1 ನಿಮಿಷದ ಬೆಲೆ ಗೊತ್ತಾಗಬೇಕಾ? ಟ್ರೈನ್ ಮಿಸ್ ಮಾಡ್ಕೊಂಡವ್ರನ್ನ ಕೇಳಿ. 15 ಸೆಕೆಂಡ್ನ ಬೆಲೆ ಗೊತ್ತಾಗಬೇಕಾ? ರಿವ್ಯೂ ತಗೊಳ್ಳದೆ ಔಟ್ ಆದವ್ರನ್ನ ಕೇಳಿ.